ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆಮ್ಲ ಮುರಬ್ಬ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಜಿಂಜರ್ ಪೌಡ್ರ್, ಪೆಪ್ಪರ್ ಪೌಡ್ರ್ ಮತ್ತು ಉಪ್ಪು. ಜಿಂಜರ್ ಪೌಡ್ರ್, ಪೆಪ್ಪರ್ ಪೌಡ್ರ್ ಎರಡೂ ಕೂಡ ಆಪ್ಷನಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಷ್ಟು ಪ್ರಮಾಣದಲ್ಲಿ ನೆಲ್ಲಿಕಾಯಿ, ನಾನಿಲ್ಲಿ ಒಂದು 9 ದಪ್ಪ ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಬೆಲ್ಲ. ಅದಾದಮೇಲೆ ಈ 3 ಇಂಗ್ರೀಡಿಯೆಂಟ್ಸ್ ಇದೆ. ಅದ್ರ ಜೊತೆಗೆ ನಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಇದು ಕೂಡ ಆಪ್ಷನಲ್ ಆಗಿರುತ್ತೆ. ನೀವು ಬೇಕಿದ್ರೆ ನೀರನ್ನು ಕೂಡ ಉಪಯೋಗಿಸ್ಬೋದು. ನಾನು ಇಲ್ಲಿ ಅಪರಾಜಿತ ಪುಷ್ಪ ಅಥವಾ ಶಂಖ ಪುಷ್ಪದ ಒಂದು ಪುಷ್ಪವನ್ನು ನೀರಲ್ಲಿ ಹಾಕಿ ಒಂದು ಕಲರ್ ಎಕ್ಸ್ಟ್ರಾಕ್ಟ್ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಆ್ಯಂಡ್ ಒಂದು ಶುಗರ್ ಕ್ರೇವಿಂಗ್ಸ್ ಏನಿರುತ್ತಲ್ವ, ಸೊ ತುಂಬ ಜನಕ್ಕೆ ಎಲ್ಲರೂ ಐಸ್ ಕ್ರೀಮ್ ಆರ್ ಅದರ್ ಸ್ವೀಟ್ಸನ್ನು ತಿನ್ನೋ ಬದಲು ಈ ಆಮ್ಲ ಮುರಬ್ಬವನ್ನು ತಿಂದರೆ ಹೆಲ್ದಿಯರ್ ಆಗೂ ಕೂಡ ಇರುತ್ತೆ, ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗೋ ಥರ ಮಾಡುತ್ತೆ. ಈಗ ನಾವೇನಿದೆ ಆ ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾಕ್ಟ್ ಏನಿದೆ ಅದನ್ನು ನಾನೊಂದು ಬಾಂಡೆಯಲ್ಲಿ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ನಮ್ಮ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈಗ ನಾವು ಏನು ನೆಲ್ಲಿಕಾಯನ್ನು ತೆಗೆದುಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೂಡ ಇದರೊಳಗೆ ಹಾಕ್ತೀನಿ. ಅಂದರೆ 3 ಕೂಡ ಇಂಗ್ರೀಡಿಯೆಂಟ್ಸ್ ಒಂದೇ ಸಲ ಹಾಕೋದು. ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅದನ್ನು ಮುಚ್ಚಿ ಸ್ವಲ್ಪ ಬೇಯಕ್ಕಿಡಬೇಕಾಗತ್ತೆ. ಸೊ ಈ ಒಂದು ಇದರಿಂದ ಒಂದು ಹೆಲ್ತ್ ಬೆನಿಫಿಟ್ ಏನಿದೆ ಅಂತಂದರೆ ತುಂಬ ಜನಕ್ಕೆ ಕೆಮ್ಮು, ಕಫ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಒಂದು ಕುದಿ ಬಂದಮೇಲೆ ನಾವೇನು ಆವಾಗ ಹೇಳಿದ್ನಲ್ಲ ಆ ಒಂದು ಎಲ್ಲ ಮಸಾಲ ಪೌಡ್ರನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಈ ರೀತಿ ಕನ್ಸಿಸ್ಟೆನ್ಸಿ ಅಥವಾ ಥಿಕ್ನೆಸ್ ಬಂದವಾಗ ನೀವೇನು ಮಾಡಬೇಕು, ಅದನ್ನು ಒಲೆಯಿಂದ ಇಳಿಸಿ ಈ ರೀತಿ ಕಾಣುತ್ತೆ. ಆ್ಯಂಡ್ ಅಥವಾ ಈ ಒಂದು ಬೀಜ ತೆಗೆದ್ರೂ ಕೂಡ ನಡೆಯುತ್ತೆ. ಅದಾದಮೇಲೆ ಇದನ್ನು ಒಂದು ಬಾಟಲಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡು